ಅಧಿಕಾರ ಪ್ರಧಾನ ಕಾರ್ಯದರ್ಶಿ ಈಗ ಅಲ್ಲ ಸರ್ಕಾರದಿಂದ ಈಗ ಪತ್ರಿಕೆಯಲ್ಲಿ ಬಂದ ವಿಚಾರ ತಾವು ಪ್ರಸ್ತಾವನೆ ಮಾಡಿದ್ದೀವಿ. ಝೀರೋ ಅವರಲ್ಲಿ ಮುಗೀತು. ನಾಳೆ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ. ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಡ್ತಾರೆ. ಇದಕ್ಕಿಂತ ಜಾಸ್ತಿ ಇದು ಆಯ್ತು. ಒಂದು ಚರ್ಚೆ ಹಾಕಿದ್ರಲ್ಲಿ ಉತ್ತರ ಕೊಡ್ಲಿ ಸರ್ಕಾರ ಅಪಮಾನ ಮಾಡೋದು ಸರಿಯಲ್ಲ ಅಂತ ಝೀರೋ ಅವರಲ್ಲಿ ಚರ್ಚೆ ಮಾಡಬೇಡಿ. ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ಮನಬಂದಂತೆ ಸರ್ಕಾರದಲ್ಲಿ ವಾಸ್ತವಾಂಶ ಆಧಾರಿತ ಉತ್ತರವನ್ನ ಕೊಡ್ತೇವೆ. ಇನ್ನ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾವು ಮಾತಾಡೋದಿದೆ. ಆದ್ರೆ ನೋಡಿ, ಝೀರೋ ಚರ್ಚೆ ಮಾಡಲಿಕ್ಕೆ ಹೋಗ್ಬೇಡಿ. ಆಯ್ತು, ನಾಳೆ ಉತ್ತರ ಕೊಡ್ತಾರೆ. ಕುವೆಂಪು ಅವರ ಪಠ್ಯ ಪುಸ್ತಕದಿಂದ ಕಿತ್ತಾಕದ ನಿಮ್ಮ ಸರ್ಕಾರ ಚರ್ಚೆ ಮಾಡೋದು ಬೇಕಾದ್ರೆ ಈಗ ನಾವು ಅಶೋಕ್ ನಾರಾಯಣ್ ಇವರಿಗೆ ಬರೇ ಇದನ್ನು ವಿಷಯ ಪ್ರಸ್ತಾವಿಸಿ ನಾಳೆ ಉತ್ತರ ಕೊಡ್ತಾರೆ. ಬರೀ ರಾಜಕೀಯವಾಗಿ ಚರ್ಚೆ ಬೇಡ. ಈಗ ಒಬ್ರು ಎಲ್ಲರಿಗೂ ಅವಮಾನ ಮಾಡಿದ್ರು. ನೀವು ವಿಷಯ ಪ್ರಸ್ತಾವನೆ ಮಾಡಿದ್ದೀರಿ, ಸರ್ಕಾರ ಕೊಡ್ತದೆ. ನೀವೆಲ್ಲರೂ ಮಾತಾಡಲಾಗ್ತದ? ಸರ್ಕಾರ ಮೇಲೆ ಉತ್ತರ ಕೊಡ್ತಾರೆ. ಕೊಡ್ತಾರೆ. ಬೇಕಾದ್ರೆ ಮಾತಾಡ್ತೇವೆ. ಏನ್ ಮಾತಾಡ್ತಾರೆ? ಎಬಿಸಿ ಗೊತ್ತಿಲ್ಲ. ನಾಳೆ ಉತ್ತರ ಕೊಡ್ತಾರೆ. ಚರ್ಚೆ ಮಾಡಿ. ಚರ್ಚೆ ತಗೋಬೇಕು. ನಾಳೆ ಚರ್ಚೆ ತಗೋಬೇಕು. ನಾಳೆ ಉತ್ತರ ಕೊಡ್ತಾರೆ. ಚರ್ಚೆ ಮಾಡಿ. ಸರ್ಕಾರ ಉತ್ತರ ನೋಡಿ ಚರ್ಚೆ ಮಾಡಿ. ಆಯ್ತು. ನಾಳೆ ಉತ್ತರ ಕೊಡ್ತಾರಲ್ಲ, ಮಾತಾಡಿ. ನೋಡಿ, ನೀವು ಪ್ರಸ್ತಾವನೆ ಮಾಡಿ. ನಾಳೆ ಉತ್ತರ ಕೊಡ್ತಾರೆ, ಆಗ ಚರ್ಚೆ ಮಾಡಿ. ಆಯ್ತು. ಅಡ್ಜಸ್ಟ್ಮೆಂಟ್ ಸೂಚನೆ ಮಾಡಿ. ನಾಳೆ ಉತ್ತರ ಮಾಡಿ. ಸ್ವಾಮಿ, ಏನನ್ನು ಪ್ರಶ್ನೆ ಮಾಡೋದು ಹೇಳಿ. ಪ್ರಶ್ನೆ ಮಾಡೋದು ಈಗ ಕೊಡ್ತಾರೆ. ನಾಳೆ ಉತ್ತರ ಕೊಡ್ತಾರೆ. ಆಯ್ತು. ಸರ್ಕಾರವೇ ಇದ್ರ ಪರವಾಗಿದೆಯಾ? ನಾಳೆ ಉತ್ತರ ಕೊಡ್ತಾರೆ, ಆವಾಗ ಚರ್ಚೆ ಮಾಡಿ. ನಾಳೆ ಕೊಡ್ತಾರೆ ಅವ್ರೆ ಸಮಾಜ ಕಲ್ಯಾಣ ಸಚಿವರು. ಈಗ ಅರ್ಥ ಮಾಡಿಕೊಳ್ಳಿ. ಬೇರೆ ವಿಚಾರ ನಾಳೆ ಉತ್ತರ ಬರಲಿ, ಮತ್ತೆ ಚರ್ಚೆ ಮಾಡಿ. ಅಧ್ಯಕ್ಷರೇ, ಏನ್ ಝೀರೋ ಅಲ್ಲಿ ಪ್ರಸ್ತಾವನೆ ಮಾಡಿದಿರಿ? ಇಲ್ಲಂತ ಯಾರು ಕೂಡ ಹೇಳಿಲ್ಲ. ನಾಳೆ ಸರ್ಕಾರ ಉತ್ತರ ಕೊಡ್ತದೆ. ಅದರ ಮೇಲೆ ಚರ್ಚೆ ಮಾಡಿ.